ಹಾಗಲ್ಲ ಹಾಗಲ್ಲ ನಿನ್ ಕೈಲಿ ಆಗಲ್ಲ. ಓಕೆ ನೋಡಿ, ಕಂಫರ್ಟ್ ಆಗಿ ಕೂತಿದ್ರು ಅವರು. ಆಕ್ಚುಲಿ ಸೂಪರ್. ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ ಮಗ. ಕಷ್ಟ ಅನಿಸಿದ್ಯಾ ನೀವು ಕೂತ್ಕೊಳ್ತಾ ಇರೋದು? ಏನಿಲ್ಲ, ಆರಾಮ್ಸೆ ಕಂಫರ್ಟಬಲ್ ಕೂತಿದ್ದೀರಾ. ಸೊ ಆರಾಮಾಗಿ ಓಡ್ಬೋದು. ಹೈಟ್ ಕಡಿಮೆ ಇದ್ರೂ ತೊಂದರೆ ಇಲ್ಲ. ಎಷ್ಟು? 4.8. ಓಕೆ ಮೇಡಮ್, ನೀವ್ ಎಷ್ಟಿದ್ರೆ ಹೈಟ್? 4.9. ಸೊ ನೀವೊಂದ್ಸಲ ಕೂತ್ಕೋಬೋದಾ? ಮೇಡಮ್ ಹೆಂಗಿದೆ? ಕಂಫರ್ಟಬಲ್ ಇದೆಯಾ? ಓಕೆ, ಲೇಡೀಸ್ಗೆಲ್ಲ ಸೂಟ್ ಆಗುತ್ತೆ. ಸೊ ಎಷ್ಟು ನೀವು ಹೈಟ್ ಹೇಳಿ? 4.9. ಸೊ ಇದ್ರಲ್ಲಿ ಇನ್ನೊಂದು ಏನಂದ್ರೆ ನೋಡಿ, ಡ್ಯೂಯಲ್ ಸಸ್ಪೆನ್ಷನ್ ಅಲ್ಲಿ ಸೊ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ ಇರುತ್ತೆ. ಸೊ ನಾವೇನಂದ್ರೆ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂದ್ರೆ, ಸೊ ಕೆಲವೊಬ್ರು ಲೈಕ್ ನಾನು ಕಂಪ್ರೆಷನ್ ಜಾಸ್ತಿ ಆಗಬೇಕು, ಇಬ್ರು ಕುತ್ಕೊಂಡು ಓಡಾಡ್ತಿದ್ದೀವಿ ಅಂದ್ರೆ ಆ ಕಂಪ್ರೆಷನ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕಂಪ್ರೆಷನ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಗೆ ಯಾವುದೇ ತರ ಬ್ಯಾಕ್ ಪೇನ್ ಶುರು ಆಗಲ್ಲ. ಇದು ನೋಡೋಕೆ ತುಂಬಾ ಸುಂದರವಾಗಿದೆ. ಸೊ ಆಲ್ಮೋಸ್ಟ್ ಕಸ್ಟಮರ್ ಕೇಳ್ತಾರೆ ನನಗೆ ಆ ಇಲ್ಯೂಷನ್ ಲೈಟ್ ತೋರಿಸಿ ಅಂತ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ರಾಜಾಜಿನಗರದಲ್ಲಿ TVS iQube ಶೋರೂಮ್ ಹತ್ರ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು TVS iQube ಅಲ್ಲಿ ಎಷ್ಟು ವೇರಿಯಂಟ್ಸ್ ಬರುತ್ತೆ ಅಂದ್ರೆ ಒಂದು 4 ತರ ವೇರಿಯಂಟ್ಸ್ ಬರುತ್ತೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಿಮಗೆ ಬೇಸಿಕ್ ವರ್ಷನ್ ಒಂದು ಬರುತ್ತೆ, ಅಂದ್ರೆ ಈಗ ಹೊಸದಾಗಿ ಬಿಟ್ಟಿರುತ್ತೆ. ಇನ್ನೊಂದು ಬೇಸಿಕ್ ಅಂದ್ರೆ 75 ಕಿಲೋಮೀಟರ್ ರೇಂಜ್ ಬರುವಂಥದ್ದು. ಅದು ಬಿಟ್ರೆ ನೆಕ್ಸ್ಟ್ ನಿಮಗೆ UG ಅಂತ ಒಂದು ಮಾಡೆಲ್ ವೇರಿಯಂಟ್ ಬರುತ್ತೆ. ಸೊ ಅದು ಒಂದು ನಿಮಗೆ 100 ಕಿಲೋಮೀಟರ್ ಬರುತ್ತೆ, ಸಣ್ಣ ಡಿಸ್ಪ್ಲೇ ಇರುತ್ತೆ. ಅದಾದ್ಮೇಲೆ ನಿಮಗೆ S ಮಾಡೆಲ್ ಬರುತ್ತೆ. S ಮಾಡೆಲ್ ಅಲ್ಲಿ 100 ಕಿಲೋಮೀಟರ್ ರೇಂಜ್ ಬರುತ್ತೆ. ಒಂದು ಡಿಸ್ಪ್ಲೇ ಸ್ವಲ್ಪ ದೊಡ್ಡದಿರುತ್ತೆ, ಸ್ಮಾರ್ಟ್ ಡಿಸ್ಪ್ಲೇ ಇರುತ್ತೆ. ಅದ್ರ ಜೊತೆಗೆ ST ಅಂತ ಒಂದು ಮಾಡೆಲ್ ಬಂದಿದೆ. ನಿಮಗೆ ST ಅನ್ನೋ ಒಂದು ಮಾಡೆಲ್ ನಿಮಗೆ 140 to 150 ಕಿಲೋಮೀಟರ್ ರೇಂಜ್ ಬರುತ್ತಂತೆ. ಅದರಲ್ಲಿ 2 ತರ ಬರುತ್ತೆ, ಬ್ಯಾಟ್ರಿ ಜಾಸ್ತಿ ಇರೋದು ಮತ್ತೆ ಬ್ಯಾಟ್ರಿ ಕಡಿಮೆ ಇರೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶೋರೂಮ್ ಒಳಗಡೆ ಹೋಗೋಣ. ಗಾಡಿ ಬಗ್ಗೆ ತಿಳ್ಕೊಬೋದಾ ಸರ್? ಗಾಡಿ ಬಗ್ಗೆ ತಿಳ್ಕೊಬಹುದು, ಬನ್ನಿ. ಸೊ ಇದೇನಂದ್ರೆ ನಿಮ್ಗೆ ST ಅನ್ಬಿಟ್ಟು ಒಂದು ಹೊಸ ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಇದ್ರಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಗಾಡಿ ನೋಡೋಕೆ ನಿಮ್ಗೆ ಪ್ರೀಮಿಯಂ ಕಲರ್ ಸಿಗುತ್ತೆ. ಸೊ ಕೆಲವೊಬ್ರು ಕೇಳ್ಬೋದು, ಈ ವೇರಿಯಂಟ್ಸ್ ಅಲ್ಲೆಲ್ಲ ನಿಮ್ಗೆ ಯಾಕೆ ಕನ್ಫ್ಯೂಷನ್ಸ್ ಅನಿಸುತ್ತೆ ಅಂತ. ಪ್ರೀಮಿಯಂ ಕಲರ್ ಸಿಗೋದ್ರಿಂದ ಗಾಡಿ ನೋಡಿ ಕಲರ್ ಬಂದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಪ್ರೀಮಿಯಂ ಕಲರ್ಸ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಇಲ್ಲೇ ಕೆಲವೊಂದು ಗೊತ್ತಾಗುತ್ತೆ ಕಸ್ಟಮರ್ಗೆ ST ಅಂತ ಹೆಂಗ್ ತಿಳ್ಕೊಬೋದು ಅಂದ್ರೆ ಇಲ್ಲಿ ಈ ಲೋಗೋ ಫೀಚರ್ಸ್ ಹಾಕಿದ್ದಾರೆ. ಓಕೆನಾ? ಸೊ ಮೇನ್ ಏನ್ ಹೇಳ್ಬೇಕಂದ್ರೆ ಗಾಡಿ ನೋಡೋಕೆ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟಲ್ ವೆಹಿಕಲ್ ಇದ್ದಂಗೆ ಇದೆ ನೋಡಿ. ಸೇಮ್ ಬಾಡಿ ಸ್ಟ್ರಕ್ಚರ್ ನೋಡಿ, ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟಲ್ ವೆಹಿಕಲ್. ಇದು ಅದೇ ನಾನು ಬೂಟ್ ಸ್ಪೇಸ್ ತೋರಿಸ್ಬೇಕಂದ್ರೆ ನೋಡಿ, ಇದು 32 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಅಂತ ಕರಿತೀವಿ. ಓಕೆ. ಸೊ ಇದರಲ್ಲಿ ಏನಂದ್ರೆ ನಿಮಗೆ ಮೊಬೈಲ್ ಚಾರ್ಜರ್ನ ನಾನು ಗಾಡಿ ಒಳಗಡೆನೆ ಯೂಸ್ ಮಾಡ್ಬೋದು. ಓಕೆನಾ? ಸೊ ಇದರಲ್ಲಿ ಒಂದು ಫುಲ್ ಹೆಲ್ಮೆಟ್, ಒಂದು ಹಾಫ್ ಹೆಲ್ಮೆಟ್ ಇಡ್ಬೋದು. ಇದರಲ್ಲಿ ನಿಮಗೆ ಒಂದು ಫುಲ್ ಹೆಲ್ಮೆಟ್, ಒಂದು ಹಾಫ್ ಹೆಲ್ಮೆಟ್ ಇಟ್ಕೊಬಹುದು. ನಿಮ್ಗೆ ಏನಾದ್ರು ಬೇಕಂದ್ರೆ ಇವಾಗ ಫ್ಯಾಮಿಲಿ ಥಿಂಗ್ಸ್ ಏನಾದ್ರು ಸ್ಟೆಪ್ಸ್ ತುಂಬಿಕೊಂಡು ಹೋಗ್ಬೋದು ಅಂದ್ರೆ ಒಂದು ಹೆಲ್ಮೆಟ್ ಇಟ್ಕೊಂಡು ಯೂಸ್ ಮಾಡ್ಕೊಬಹುದು. ಇದು ಬಂದು ನಿಮಗೆ ಫ್ಯಾಮಿಲಿ ಓರಿಯೆಂಟಲ್ ವೇರ್ ಇದರಿಂದ ಏನ್ ಬೇಕಂದ್ರೆ ಐಟಮ್ ನ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ಇನ್ನೊಂದು ಎಲ್ಲ ಸ್ಪೆಷಾಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ಗಾಡಿ ಬಂದು ನಿಮ್ಗೆ ಎರಡರಲ್ಲೂ ಡ್ಯೂಯಲ್ ಸಸ್ಪೆನ್ಷನ್ ಅಂತ ಬರುತ್ತೆ ನೋಡಿ. ಫ್ರಂಟ್ ಆಗಿರ್ಬೋದು, ಸೊ ಕಂಪ್ಲೀಟ್ ಡ್ಯೂಯಲ್ ಸಸ್ಪೆನ್ಷನ್ ಇರುತ್ತೆ ಇಲ್ಲೊಂದು. ಸೊ ಅದೇ ತರ ಬರೋದಂದ್ರೆ ಇಲ್ಲೊಂದು ಡ್ಯೂಯಲ್ ಸಸ್ಪೆನ್ಷನ್ ಇರುತ್ತೆ. ಸರ್ ನಾವು ರೇರ್ ಪೊಸಿಷನ್ಗೆ ಹೋಗ್ಬೇಕಂದ್ರೆ, ಸೊ ಇದ್ರಲ್ಲಿ ಇನ್ನೊಂದು ಏನಂದ್ರೆ ನೋಡಿ, ಡ್ಯೂಯಲ್ ಸಸ್ಪೆನ್ಷನ್ ಅಲ್ಲಿ ಸೊ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ ಇರುತ್ತೆ. ಸರ್ ನಾವೇನಂದ್ರೆ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂದ್ರೆ, ಸೊ ಕೆಲವೊಬ್ರು ಲೈಕ್ ನಾನು ಕಂಪ್ರೆಷನ್ ಜಾಸ್ತಿ ಆಗಬೇಕು, ಇಬ್ರು ಕುತ್ಕೊಂಡು ಓಡಾಡ್ತಿದ್ದೀವಿ ಅಂದ್ರೆ ಆ ಕಂಪ್ರೆಷನ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕಂಪ್ರೆಷನ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಗೆ ಯಾವುದೇ ತರ ಬ್ಯಾಕ್ ಪೇನ್ ಶುರು ಆಗಲ್ಲ. ಅದೇ ತರ ಸೇಮ್ ಎರಡು ಕಡೆನೂ ನಮ್ಗೆ ಅದೇ ತರ ಕೊಟ್ಟಿದ್ದಾರೆ ನೋಡಿ. ಅದೇ ತರ ನಾನು ಇದನ್ನ ಟಿಲ್ಟ್ ಮಾಡ್ಕೊಂಬೇಡ ಆ ಕಡೆ ಈ ಕಡೆ. ಸೊ ನಮ್ಗೆ ಬೇಕಾಗಿರೋದು ಏನಂದ್ರೆ ನಿಮ್ಗೆ ಸೊ ಬಾಡಿ ಪೇನ್ ಮೇನ್ ಬೇಕಾಗಿರೋ, ಬಾಡಿ ಪೇನ್ ಆಗದಿರಂಗಿರಕ್ಕೆ ಇದನ್ನ ನಾವು ಇದು ಮಾಡ್ಕೊಬೋದು. ಮತ್ತೆ ಇದು ಬಂದು ಹಬ್ ಮೋಟರ್ ಅಂತ ಕರಿತೀವಿ. ಇದು ಡೈರೆಕ್ಟ್ ನೋಡಿ ವೀಲ್ಗೆ ಕನೆಕ್ಟ್ ಆಗಿರಿಂದ ಹಬ್ ಮೋಟರ್ ಅಂತ ಕರಿತೀವಿ. ಸೊ ಎಷ್ಟು ಕಿಲೋವಾಟ್ ಇರುತ್ತೆ ಸರ್? ಇದು ಬಂದು ನಿಮಗೆ 4.4 ಕಿಲೋವಾಟ್ಸ್ ಅಂತ ಇದೆ. ಸೊ ಮೋಟ್ರು ಸೊ ಪ್ರತಿಯೊಂದು ಗಾಡಿದು ಸೇಮೇ ಇರುತ್ತೆ. ಸೊ ಮೋಟರ್ ಬಂದು ಎಲ್ಲಾ ಗಾಡಿಗೂ ಸೇಮ್ ಇರುತ್ತೆ. 4.4 ಕಿಲೋವಾಟ್ಸ್ ಅನ್ಬಿಟ್ಟು. ಮತ್ತೆ ನಿಮಗೆ ಇಲ್ಲಿ ಇಲ್ಯೂಷನ್ ಲೈಟ್ ಸಿಗುತ್ತೆ ನೋಡಿ, TVS ಅನ್ಬಿಟ್ಟು ನೋಡಿ ಲೋಗೋ. ಇದು ನೋಡೋಕೆ ತುಂಬಾ ಸುಂದರವಾಗಿದೆ. ಸೊ ಆಲ್ಮೋಸ್ಟ್ ಕಸ್ಟಮರ್ ಕೇಳ್ತಾರೆ ನನಗೆ ಆ ಇಲ್ಯೂಷನ್ ಲೈಟ್ ತೋರಿಸಿ ಅಂತ. ಸೊ ನೋಡೋಕೆ TVS ಎಲೆಕ್ಟ್ರಿಕ್ ಅಂತ ಗೊತ್ತಾಗುತ್ತೆ. ಸರ್ ಇದು ನನ್ನ ಪ್ರಕಾರ ಎಲ್ಲಾ ಗಾಡಿಗೂ ಇದೆಯಲ್ಲ, ಬೇಸಿಕ್ ಪ್ರತಿಯೊಂದು ಗಾಡಿ ಇದೆ. ಇದೇ ಮೇನ್ TVS iQube ಅಲ್ಲಿ ಹೈಲೈಟ್ ಆಗಿರೋದು ಅಂದ್ರೆ ತುಂಬಾ ಹೈಲೈಟ್ ಆಗಿದೆ. ಸೊ ಅದೇ ತರ ನಾನು ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಲೇಡೀಸ್ ಫುಟ್ ರೆಸ್ಟ್ ಇರುತ್ತೆ, ಸೆಂಟರ್ ಸ್ಟ್ಯಾಂಡ್ ಇರುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಅಲ್ಲೂ ನಿಮ್ಗೆ ನೋಡಿ ಸೆನ್ಸರ್
ಕಂಪ್ಲೀಟ್ ಆಗಿರುತ್ತೆ. ಫುಟ್ ರೋಸ್ಟು ಇರುತ್ತೆ ನಮಗೆ. ಸೊ ಕಾಲಿಡಕ್ಕೆ ಕಂಫರ್ಟ್ ಆಗಲಿ ಪ್ರತಿಯೊಂದು ಇರುತ್ತೆ. ನಾನು ಇವಾಗ ಗಾಡಿ ಆನ್ ಮಾಡಿ ತೋರಿಸ್ತೀನಿ. ಸೊ ಇದ್ರಲ್ಲಿ ಏನಂದ್ರೆ ನಿಮಗೆ 2 ಕೀ ಸಿಗುತ್ತೆ ನೋಡಿ. ಒಂದು ಮಾಸ್ಟರ್ ಕೀ, ನೋಡೋಕ್ಕೆ ಕಾರ್ ಕೀ ಥರ ಸಿಗುತ್ತೆ ನೋಡಿ, ಫ್ಲಿಪ್ ಮಾಡ್ಕೊಬೋದು. ಸೊ ಇನ್ನೊಂದು ನಾರ್ಮಲ್ ಕೀ ಸಿಗುತ್ತೆ. ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಜಸ್ಟ್ ಕೀ ಆನ್ ಮಾಡಿದ ತಕ್ಷಣ ಸೊ ಇದು ನೋಡಿ. ಸೊ ಹೊಸ್ದಾಗಿ ತೋರಿಸ್ತಿರೋದಂದ್ರೆ ಏನಂದರೆ ಸೊ ಕಂಪ್ಲೀಟ್ ಗಾಡಿ ನೋಡೋಕ್ಕೆ ಡಿಫ್ರೆಂಟ್ ಟೈಪ್ ಆಗಿದೆ. ಸರ್ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿನ ನೋಡಿ. ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ, ಬ್ರೇಕ್ ಇಟ್ಕೊಂಡು ಮೋಡ್ ಪ್ರೆಸ್ನ ನೋಡಿ, ಗಾಡಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಇನ್ನೊಂದು ಏನಂದರೆ ಕಂಪ್ಲೀಟು 0 ನಾಯ್ಸ್ ಇರುತ್ತೆ ನಿಮಗೆ, ಓಕೆನಾ. ಸೊ ಇದು ಎಕಾನಮಿ ಅಂತ. ಈವನ್ ನಾನು ಏನಾದರೂ ಪವರ್ ಮೋಡ್ ಶಿಫ್ಟ್ ಆಗಬೇಕಂದ್ರೆ ಅದೇ ಮೋಡ್ನ ನಾನು ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಮೋಡ್ ಬಟನ್ನ ಇಲ್ಲಿ ತೋರಿಸ್ತದೆ ನೋಡಿ ಪವರ್ ಮೋಡಲ್ಲಿ. ಬಟ್ ಇದರಲ್ಲಿ ಪವರ್ ಮೋಡಲ್ಲಿ ಟಾಪ್ ಸ್ಪೀಡ್ ನಿಮಗೆ 80 ಗಂಟೆ ಹೋಗುತ್ತೆ. ಮೈಲೇಜ್ ಡಿಫ್ರೆನ್ಸ್ ನಿಮಗೆ ಇದರಲ್ಲಿ ನಿಮಗೆ 75 ಇಂದ 80 ಕಿಲೋಮೀಟರ್ವರೆಗೂ ಬರುತ್ತೆ. ಓಕೆ, ಈಗ 93% ಬ್ಯಾಟ್ರಿ ಇದೆ ನೋಡಿ. 93% ಬ್ಯಾಟ್ರಿ ಇರೋದ್ರಿಂದ 70 ಇಂದ 75 ಕಿಲೋಮೀಟರ್ಸ್ ಫುಲ್ ಆದ್ರೆ ನಿಮಗೆ 100% ಫುಲ್ ಆದರೆ 75 ಕಿಲೋಮೀಟರ್ಸ್ ಪವರ್ ಮಾಡಲ್ ತರಿಸುತ್ತೆ. ಅದೇ ನಾನು ಎಕಾನಮಿಲ್ ಆದರೆ ಇಲ್ಲಿ ನೋಡಿ ನಿಮಗೆ ಟಾಪ್ ಸ್ಪೀಡ್ ಬಂದು 50 ಇರುತ್ತೆ. ಸೊ ನಿಮಗೆ 95 to 100 ಕಿಲೋಮೀಟರ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ 2 ಮೋಡ್ ಇರುತ್ತೆ. 2 ಮೋಡ್, ಎಕಾನಮಿ ಪವರ್ ಮೋಡ್ ಅಂತ 2 ಮೋಡ್ ಇರುತ್ತೆ. ಓಕೆ ಸ್ನೇಹಿತರೆ, ಕನ್ಫ್ಯೂಷನ್ ಆಗೋದು ಬೇಡ. ಇದರಲ್ಲಿ 2 ಮೋಡ್ಸ್, ಯಾಕಂದ್ರೆ ಕೆಲವೊಂದು ಗಾಡಿಯಲ್ಲಿ 3 ಮೋಡ್ಸ್ 4 ಮೋಡ್ಸ್ ಈ ತರ ಎಲ್ಲ ಇರುತ್ತೆ. ಇದರಲ್ಲಿ ಕನ್ಫ್ಯೂಷನ್ ಇಲ್ಲ. ಎಕೋ ಅಂಡ್ ಪವರ್ ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ಹಿಲ್ ಸ್ಟೇಷನ್ ಗಳಲ್ಲಿ ಮತ್ತೆ ಅಪ್ ಅಲ್ಲಿ ಒಂದು ಡಬಲ್ ಪಿಲಿಯನ್ ರೈಡ್ ಇದ್ದಾಗ ಅದರಲ್ಲಿ ನಾವು ಶಿಫ್ಟ್ ಮಾಡ್ಕೊಬಹುದು. ಇದ್ರಲ್ಲಿ ತೋರಿಸುತ್ತೆ. ಇನ್ನೊಂದು ಹೊಸ ಫೀಚರ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ಸೊ ಕೆಲವೊಬ್ರು ಇಲ್ಲಿ ನೋಡಿ HMI ಕಂಟ್ರೋಲ್ ಅಂದ್ಬಿಟ್ಟು ಈ ಕಂಟ್ರೋಲ್ ಇಂದ ನಾನು ಜಾಯ್ಸ್ಟಿಕ್ ಸಹ ಇದೆ, ಟಚ್ ಸ್ಕ್ರೀನ್ ಇದೆ, 2 ಇದೆ. ಇವಾಗ ಅಪ್ಡೇಟ್ ಆಗಿರೋ ವರ್ಜನ್ ಅಲ್ಲಿ ಟಚ್ ಸ್ಕ್ರೀನ್ ಇದೆ ನೋಡಿ. ನಾನು ಟಚ್ ಸ್ಕ್ರೀನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ಇದ್ರಲ್ಲಿ ನಾನು ಯಾವುದೇ ತರ ನೋಡಿ ಬ್ಲೂಟೂತ್ ಸೆಟ್ಟಿಂಗ್, ವೆಹಿಕಲ್ ಡೀಟೇಲ್ಸು, ಸೊ ನನ್ನ ಡಾಕ್ಯುಮೆಂಟ್ಸ್ ಸೇವ್ ಮಾಡ್ಕೊಳ್ಳೋದು, ನನ್ನ ಪ್ರೊಫೈಲ್ನ ಚೇಂಜ್ ಮಾಡ್ಕೊಳ್ಳೋದು, ನನ್ಗೆ ಎಷ್ಟು ಬ್ಯಾಟ್ರಿ ಪರ್ಸೆಂಟ್ ಇದೆ ಅಂದ್ರೆ ಗಾಡಿಲೇ ಪ್ರತಿಯೊಂದು ತೋರಿಸುತ್ತೆ. ಸೊ ಅದ್ರಲ್ಲಿ ನೋಡಿ ನನ್ನ ಥೀಮ್ಸ್ನೆಲ್ಲ ಸೆಟ್ ಮಾಡ್ಕೊಬೋದು. ಇಲ್ಲಿ ನೋಡಿ ಡಿಸ್ಪ್ಲೇ ಥೀಮ್ಸ್ ನಾನು ಯಾವ ತರ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಚೇಂಜ್ ಆಗಿದೆ ನಿಮಗೆ. ಇವಾಗ ಕಸ್ಟಮೈಸ್ ತರ ಇರುತ್ತೆ, ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ನಿಮ್ ಫೋಟೋ ಸಮೇತ ಇದರಲ್ಲಿ ಹಾಕೋಬಹುದು. ಓಕೆ, ಫೋಟೋ ಬೇಕಾದ್ರೂ ಹಾಕೋಬಹುದು. ನಿಮ್ ಫೋಟೋ ಸಮೇತ ಹಾಕೋಬಹುದು. ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಯಾವುದೇ ತರ ನಿಮ್ಗೆ ಫೀಲ್ ಇರಲ್ಲ. ಡೇ ಮೋಡ್, ನೈಟ್ ಮೋಡ್ ಅಂತ ಪ್ರತಿಯೊಂದು ಗಾಡಿಯಲ್ಲೂ ಇರುತ್ತೆ. ಮತ್ತೆ ಇವಾಗ ತೀರಾ ಲೈಕ್ ಅಪ್ ಇರ್ಬೇಕಾದ್ರೆ ಗಾಡಿನ ಹಿಂದೆ ಮುಂದೆ ತಳ್ಳಕ್ಕಾಗಲ್ಲ ಅಂದ್ರೆ ನಾನು ರಿವರ್ಸ್ ಪಾರ್ಕಿಂಗ್ ಅಂತ ಐತೆ. ಇವಾಗ ಲೇಡೀಸ್ಗೆ ಕುತ್ಕೊಂಡಿರ್ಬೇಕಾದ್ರೆ ಪಾರ್ಕ್ ಮಾಡಕ್ಕೆ ಯೂಸೇಜ್ ಆಗೋದು ನೋಡಿ. ಬ್ರೇಕ್ ಇಟ್ಕೊಂಡು P ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸುತ್ತೆ ಫಾರ್ವರ್ಡ್ ಬೇಕಂದ್ರೆ. ಸೊ 10 ಸ್ಪೀಡಲ್ಲೇ ಫಾರ್ವರ್ಡ್ ಹೋಗ್ಬೋದು. ಅದೇ ಬಟನ್ ನಾನು ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಸೊ ನೋಡಿ ರಿವರ್ಸ್ ಬಟನ್ ಇದೆ, 3 ಸ್ಪೀಡಲ್ಲಿ ರಿವರ್ಸ್ ಬರುತ್ತೆ ಗಾಡಿ. ಓಕೆನಾ. ಇದರಲ್ಲಿ ಅಜಾಟ್ ಲೈಟ್ ಅಂತ ಇರುತ್ತೆ. ಸೊ ಗಾಡಿ ನೋಡಕ್ ನೋಡಿ ಕಂಪ್ಲೀಟ್ LED ಲೈಟ್ ಬರುತ್ತೆ. LED ಲೈಟ್ ಇರುತ್ತೆ. ಸೊ ಇದು ಬಂದು ಕಂಪ್ಲೀಟ್ ಆಗಿ ನಿಮಗೆ ಗಾಡಿ ಬಂದು ನಿಮಗೆ ಬ್ಯಾಟ್ರಿ ಕಿಲೋವರ್ಸ್ ಬಂದು 3.4 ಕಿಲೋವರ್ಸ್ ಅನ್ಬಿಟ್ಟು ಬ್ಯಾಟ್ರಿ. ಸೊ ಇದೇ ತರ ನೆಕ್ಸ್ಟ್ ವರ್ಜನ್ 150 ಅಂತ ತುಂಬಾ ಜನ ಕೇಳ್ತಾ ಇರ್ಬೋದು. ಸೊ ಗಾಡಿ ಏನಕ್ಕಪ್ಪ ಇನ್ನೂ ಬಿಟ್ಟಿಲ್ಲ, ಗಾಡಿ ಏನಕ್ಕಪ್ಪ ಇನ್ನೂ ಬಿಟ್ಟಿಲ್ಲ, ಬೇರೆ ಬೇರೆದ್ರಲ್ಲಿ ಬಿಟ್ಟಿದ್ದಾರೆ, ಓಲಾದಲ್ಲಾಗ್ಲಿ ಈ ತರದಲ್ಲಿ, ಯಾಕೆ 150ಗೆ ಬಿಟ್ಟಿಲ್ಲ, ನಮ್ದ್ರಲ್ಲಿ ಯಾಕೆ ಬಿಟ್ಟಿಲ್ಲ ಅಂದ್ರೆ ಇವಾಗ ನಿಮ್ಗೋಸ್ಕರನೇ ಹೊಸ ಪ್ರೆಸೆಂಟ್ ಆಗಿ ಮಾಡ್ತಾ ಇರೋದು ಏನಂದ್ರೆ ಸೊ 3 ಬ್ಯಾಟ್ರೀಸ್ ಅಲ್ಲಿ ಸಿಗುತ್ತೆ. ಅಂದ್ರೆ ಇವಾಗ ಈ ಗಾಡಿಲಿ 2 ಬ್ಯಾಟ್ರೀಸ್ ಇರುತ್ತೆ 3.4 ಕಿಲೋವರ್ಸ್. ನೆಕ್ಸ್ಟ್ ಬರೋ ವರ್ಜನ್ ಅಲ್ಲಿ ನಿಮ್ಗೆ ಏನಂದ್ರೆ ನಿಮ್ಗೆ 5.5 ಕಿಲೋವರ್ಸ್ ಇರುತ್ತೆ. ಸೊ ಬ್ಯಾಟ್ರಿ 5.5 ಕಿಲೋವರ್ಸ್ ಬ್ಯಾಟ್ರಿ ಇರುತ್ತೆ ನಿಮ್ಗೆ. 3 ಬ್ಯಾಟ್ರಿ ಪ್ಯಾಕಪ್ 3P ಅಂತ ಕರೀತಾರೆ, 3 ಪ್ಯಾಕ್ ಬ್ಯಾಟ್ರೀಸ್ ಅಂದ್ಬಿಟ್ಟು. ಅದರಲ್ಲಿ ಏನಂದ್ರೆ ನಿಮ್ಗೆ ರೇಂಜ್ ಜಾಸ್ತಿ ಇರುತ್ತೆ. ಸೊ ಫಾಸ್ಟ್ ಚಾರ್ಜಿಂಗ್ ಇದ್ರೆ ಇದರಲ್ಲಿ ಮೇನ್ ಆಪ್ಷನ್ಸ್ ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ಕೆಲವರು ನಾವು ಎಸ್ ಅಂತ ಕರಿತೀವಿ ರೀ, ಅದಕ್ಕೆ ಫಾಸ್ಟ್ ಚಾರ್ಜಿಂಗ್ ಇಲ್ಲ, ಮಿನಿಮಮ್ 4.5 hours ಚಾರ್ಜ್ ಮಾಡಬೇಕು. ಈ ವರ್ಜನ್ ಅಲ್ಲಿದ್ರೆ 950 ಕಿಲೋವಾಟ್ಸ್ ಬ್ಯಾಟ್ರಿ ಇದು ಚಾರ್ಜರ್ ಕೊಟ್ಟಿದ್ರೆ ಆ ಚಾರ್ಜರ್ ಇಂದ ನಾನು ಬೇಗ 950 ವ್ಯಾಟ್ಸ್. ಹೌದು 950 ವ್ಯಾಟ್ಸ್. ಅದು ಬೇಗನೂ ಚಾರ್ಜ್ ಆಗುತ್ತೆ ನಿಮ್ಗೆ ಗಾಡಿ. ಸರ್ ಇನ್ನೊಂದು ವಿಷಯ, ಆಕ್ಚುಲಿ ಈಗ ನೀವು ಇನ್ನೊಂದು 5.5 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಹೇಳಿದ್ರಲ್ಲ, ಸೊ ಅದರಲ್ಲಿ ಬೂಟ್ ಸ್ಪೇಸ್ ಏನಾದ್ರು ಕಡಿಮೆ ಆಗುತ್ತಾ? ಸೇಮ್ ಇರುತ್ತೆ ಸರ್, 32 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕಾಣಿಸುತ್ತೆ ನಿಮಗೆ. ಬ್ಯಾಟರಿ ಒಂದು ಎಕ್ಸ್ಟ್ರಾ ಆಡ್ ಮಾಡಿರ್ತಾರೆ. ನಿಮಗೆ ಇವಾಗ ಕೆಲವೊಬ್ರು ಕೇಳ್ಬೋದು ಡಿಟ್ಯಾಚಬಲ್ ಬ್ಯಾಟರಿ ಇದೆ ಅಂತ ಕೇಳುವ. ನಮ್ದ್ರಲ್ಲಿ ಯಾವ್ದೇ ತರ ಡಿಟ್ಯಾಚಬಲ್ ಬರಲ್ಲ, ಪ್ರತಿಯೊಂದು ಮೋಲ್ಡ್ ಆಗಿರುತ್ತೆ. ಓಕೆನಾ. ಅದು ಬಂದು ನಿಮ್ಗೆ IP67 ಅಂದ್ಬಿಟ್ಟು ರೇಟ್ ಅಲ್ಲಿ ಸೊ ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಏನಂದ್ರೆ ನಿಮ್ಗೆ ಅದರಲ್ಲಿ ತೋರಿಸುತ್ತೆ ರೇಂಜ್, ನಾವು ಪರ್ಸೆಂಟೇಜ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ಪ್ರತಿಯೊಂದು ಡೀಟೇಲ್ಸ್ ನಮ್ ಡಿಸ್ಪ್ಲೇ ತೋರಿಸುತ್ತೆ. ಓಕೆ, ಸೊ ಇದು ST ಮಾಡೆಲ್. ST ಮಾಡೆಲ್ ಅಲ್ಲಿ ಇನ್ನೊಂದು ವೇರಿಯಂಟ್ ಬರುತ್ತೆ. ಸೊ 5.5 ಕಿಲೋವ್ಯಾಟ್ ಬ್ಯಾಟರಿ ಇರುವಂತದ್ದು. ಸೊ ನೆಕ್ಸ್ಟ್ ಇದಕ್ಕಿಂತ ಒಂದು ಅದೇ ನನ್ನ S ಗೆ ಇದ್ರದ್ದು ಹಿಂದಿನ ವರ್ಷನ್ ಬೇಕಂದ್ರೆ ಸರ್ ನೋಡಿ ಸರ್, ಇವಾಗ ST ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲರಿಗೂ ಸ್ವಲ್ಪ ಮಾಹಿತಿ ಆದ್ರೂ ಸಿಕ್ಕಿದೆ. ನನ್ನ S ಬಗ್ಗೆ ಆಲ್ಮೋಸ್ಟ್ ಕೆಲವೊಬ್ರು ಎಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ
ಇದರಲ್ಲಿ ಏನಂದ್ರೆ ನಿಮ್ಗೆ ಸ್ವಲ್ಪ ಮೂರ್ ಟೈಪ್ ಆಗಿ ಒಳ್ಳೆ ಕಲರ್ಸ್ ಸಿಗುತ್ತೆ. ಸೊ ಇದು ಸಹ ಒಳ್ಳೆ ಕಲರ್ಸ್ ಇದೆ, ಮರ್ಕ್ಯುರಿ ಗ್ರೇ, ಮಿಂಟ್ ಬ್ಲೂ, ಕಾಪರ್ ಬ್ರಾನ್ಸ್ ಅಂತ 3 ವರ್ಜನ್ ಸಿಗುತ್ತೆ. ನೋಡಕ್ಕೆ ನೋಡಿ ಇದೇ ತರ 32 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇರುತ್ತೆ. ನೋಡಿದ್ರ ಎಸ್ಗೂ ಏನು ವ್ಯತ್ಯಾಸ ಇಲ್ಲ. ಕೆಲವೊಬ್ರು ಕೇಳ್ತಾರೆ ಎಸ್ಗೆ ಎಸ್ಟಿಗೆ ಏನು ವ್ಯತ್ಯಾಸ ಅಂದ್ರೆ, ಇವಾಗ ನೋಡಿ ಅದೇ ತರನೇ ನಾನು ವೆಹಿಕಲ್ ನ ಸ್ಟಾರ್ಟ್ ಮಾಡ್ತೀನಿ, ತೋರಿಸ್ತೀನಿ. ಇದರಲ್ಲಿ ನಿಮ್ಗೆ ಯಾವುದೇ ತರ ಸ್ಕ್ರೀನ್ ಟಚ್ ಇರೋದಿಲ್ಲ. ಇಲ್ಲಿ ನೋಡಿ ವೆಹಿಕಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಇಲ್ಲಿ ನೋಡಿ ಇದು ಯಾವುದೇ ತರ ನಾವು ಥೀಮ್ ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಇದರಲ್ಲಿ ಸೇಮ್ HMI ಕಂಟ್ರೋಲ್ ಇದ್ದೇ ಇರುತ್ತೆ ಮ್ಯಾನ್ಯುವಲ್ ಆಗಿ. ನೋಡಿ ಇದರಲ್ಲಿ ನಾನು ಕಂಟ್ರೋಲ್ ಮಾಡ್ಬೋದು. 3 ಡಾಕ್ಯುಮೆಂಟ್ ಸೇವ್ ಮಾಡ್ಕೊಳ್ಳೋದಾಗ್ಲಿ, ಗಾಡಿಲಿ ಏನಾದ್ರು ಎರರ್ಸ್ ಇರೋದಾಗ್ಲಿ, ಪ್ರತಿಯೊಂದು ಇದರಲ್ಲಿ ತೋರಿಸುತ್ತೆ. ಅದೇ ತರ ಎಕನಾಮಿ ಪವರ್ ಅಂತ 2ರಲ್ಲೂ ಇರುತ್ತೆ. ಸೊ ರಿವರ್ಸ್ ಪಾರ್ಕಿಂಗು ಪ್ರತಿಯೊಂದು ಇದರಲ್ಲೂ ಇರುತ್ತೆ. ನಮಗೆ ಇದ್ರ ಬಗ್ಗೆ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಟಚ್ ಸ್ಕ್ರೀನ್ ಒಂದು ಆಪ್ಷನ್ಸ್ ಇದರಲ್ಲಿಲ್ಲ. ಸೊ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಅಂದ್ರೆ ಟಚ್ ಸ್ಕ್ರೀನ್ ಇಲ್ಲ. ಮತ್ತೆ ಇದನ್ನೇನಂದ್ರೆ ಚಾರ್ಜಿಂಗ್ ಅವರ್ಸ್ ಬಂದು 4.5 ಅವರ್ಸ್ ಫುಲ್ ಹಾಕ್ಬೇಕು. ಸೊ ಯೂನಿಟ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 3 to 4 ಯೂನಿಟ್ಸ್. ಸೊ 5.5 ಕಿಲೋಮೀಟರ್ ಬ್ಯಾಟ್ರಿಗೆ ಎಷ್ಟು ದಿನಕ್ಕೆ ಬರುತ್ತೆ? ಮೀನ್ಸ್ 150 ಬರುವಂತದ್ದು. ಸೊ ಗಾಡಿ ಬಂದು ನಮ್ಗೆ ಬರಬೇಕು. ಸೊ ವೇಟಿಂಗ್ ಪೀರಿಯಡ್ ಆಲ್ಮೋಸ್ಟ್ ನೀವು 3.4 ಕಿಲೋಮೀಟರ್ಸ್ ಹೋಗೋದಾದ್ರೆ ಸೊ ವಿತಿನ್ 15 to 20 ಡೇಸ್ ಬೇಕು. ಯಾಕಂದ್ರೆ ಬೇಸ್ಡ್ ಆನ್ ಕಲರ್ಸ್ ಇದರಲ್ಲಿ ನಿಮ್ಗೆ ಸ್ಟಾರ್ಲೈಟ್ ಬ್ಲೂ, ಸ್ಯಾಂಡ್ ಕೊರೋಲಾ ಅಂದ್ಬಿಟ್ಟು ಮತ್ತೆ ಟೈಟಾನಿಯಂ ಗ್ರೇ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ. ಸೊ ನಮಗೆ ST 150 ಕಿಲೋಮೀಟರ್ಸ್ ಬೇಕಾಗಿರೋದು ವೆಹಿಕಲ್ ಅಂದ್ರೆ ಆಲ್ಮೋಸ್ಟ್ ನಿಮಗೆ 40 ಡೇಸ್ ಇಂದ 45 ಡೇಸ್ ವರೆಗೂ ಬೇಕು. ಬುಕಿಂಗ್ ಪ್ರಯಾರಿಟಿ ಮೇಲೆ ನಾವು ಆದಷ್ಟು ಗಾಡಿಯನ್ನ ಬೇಗ ಸೊ ಎಲ್ಲರಿಗೂ. ಸೊ 2 ಮಂತ್ಸ್ ST ಮಾಡಲ್ 150 ಕಿಲೋಮೀಟರ್. ಹೌದು ಸರ್. ಇದಂದ್ರೆ ವಿತಿನ್ 1 ಮಂತ್ ಬಂದ್ಬಿಡುತ್ತೆ. ವಿತಿನ್ ನಿಮಗೆ 15 ಡೇಸ್ ಸಿಗುತ್ತೆ ಗಾಡಿ. ಓಕೆ. ಈಗ ಓವರ್ ಗಾಡಿ ನೋಡಿದ್ರಲ್ಲ, ಆಕ್ಚುಲಿ ಈ ಗಾಡಿ ಬಂದು ನಿಮಗೆ ಇದು ನೋಡ್ಬೋದು. ನಾನು ಕುಳ್ಳಿಗಿದ್ದೀನಪ್ಪ, ಈ ಗಾಡಿ ಕೂತ್ಕೋಬೋದಾ, ಕಂಫರ್ಟಬಲ್ ಆಗಿ ಕೂತ್ಕೋಬೋದಾ, ಓಡಿಸಬಹುದಾ ಆರಾಮ್ಸೆ ಅಂತ ಕೇಳ್ಬೋದು. ಸೊ ಅಂತವ್ರಿಗೂ ಸಹ ಸೂಟೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವ್ರು ನೋಡಿ ಸರ್, ಈಗ ಸರ್ ನೀವು ಎಷ್ಟಿದೆ ರೈಟ್ ಈಗ? ಸರ್ ನಾನು 4.6 ಇದೆ ಸರ್. 4.6. ಸೊ ನೀವು ಒಂದ್ಸಲ ಕೂತ್ಕೊಳ್ಳಿ ಸರ್. ಹಿಂಗ್ ನೋಡಿ 4.6 ಇದಾರೆ ರೈಟ್. ಆಗಲ್ಲ ನಿನ್ ಕೈಲಿ ಆಗಲ್ಲ. ಓಕೆ ನೋಡಿ ಕಂಫರ್ಟ್ ಆಗಿ ಕೂತಿದಾರೆ ಅವರು. ಆಕ್ಚುಲಿ ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ ಮಗ. ಕಷ್ಟ ಅನಿಸಿದ್ಯಾ ನೀವು ಕೂತ್ಕೊಳ್ತಿರೋದು? ಏನಿಲ್ಲ, ಆರಾಮ್ಸೆ ಕಂಫರ್ಟಬಲ್ ಕೂತಿದ್ದೀರಾ. ಸೊ ಆರಾಮಾಗಿ ಓಡಬಹುದು. ಹೈಟ್ ಕಡಿಮೆ ಇದ್ರೂ ತೊಂದರೆ ಇಲ್ಲ. ಎಷ್ಟು? 4.8. ಓಕೆ ಮೇಡಮ್, ನೀವ್ ಎಷ್ಟಿದೆ ರೈಟ್? 4.9. ಸೊ ನೀವೊಂದ್ಸಲ ಕೂತ್ಕೋಬೋದಾ? ನೋಡಿ ಮೇಡಮ್ ಹೆಂಗಿದೆ? ಕಂಫರ್ಟಬಲ್ ಇದೆಯಾ? ಓಕೆ, ಲೇಡೀಸ್ಗೆಲ್ಲ ಸೂಟ್ ಆಗುತ್ತೆ. ಸೊ ಎಷ್ಟು ನೀವು ಹೈಟ್ ಹೇಳಿ? 4.9. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಯಾಕೆ ನಾನು ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂದ್ರೆ, ಎಸ್ಪೆಷಲಿ ಲೇಡೀಸ್ ಸ್ವಲ್ಪ ಕಡಿಮೆ ಹೈಟ್ ಇರುವಂತವ್ರಿಗೆ ಈ ಗಾಡಿ ಸೂಟ್ ಆಗುತ್ತಾ, ಅಂದ್ರೆ ಗಾಡಿ ಕಂಫರ್ಟಬಲ್ ಆಗಿ ಓಡಿಸಬಹುದಾ ಅಂತ ನೋಡೋದಕ್ಕೋಸ್ಕರ ಈ ತರ ತೋರಿಸ್ತೆ. ಸೊ ನೋಡಿ, ಇವರು ಕಾಲ್ನ ಆರಾಮಾಗಿ ನೆಲದಲ್ಲಿ ಊರಿದ್ದಾರೆ. ಸೊ ಅವ್ರಿಗಿಂತ ಸ್ವಲ್ಪ ಹೈಟ್ ಜಾಸ್ತಿ ಇರೋದ್ರಿಂದ 1 ಇಂಚು ಫುಲ್ ಕಂಫರ್ಟಬಲ್ ಆಗಿದೆ. ಮೇಡಮ್ ಜಸ್ಟ್ ಮೂವ್ ಆಗಿ ಹಂಗೇನೆ. TVS iQube S ಮಾಡೆಲ್ ಇದು. ಸೊ S ಮಾಡೆಲ್ಗೂ ST ಮಾಡೆಲ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅಂತ ಮೇಜರ್ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ಟಚ್ ಸ್ಕ್ರೀನ್ ಇರೋದಿಲ್ಲ, ಅದರಲ್ಲಿ ಟಚ್ ಸ್ಕ್ರೀನ್ ಇರುತ್ತೆ ಅಷ್ಟೇ. ಸೊ ಇವಾಗ ನಾನು S ಮಾಡೆಲ್ನ ಡ್ರೈವಿಂಗ್ ಮಾಡೋಕ್ಕೆ ಅಂದ್ರೆ ಮೀನ್ಸ್ ಟೆಸ್ಟ್ ಡ್ರೈವ್ ತೊಗೊಂಡು ಹೋಗ್ತಿದ್ದೀನಿ. ಸೊ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನೆಲ್ಲ ನಾನು ಈಗ ನೋಡೋಣ. ಸೊ ಬನ್ನಿ ಇವಾಗ ಜಸ್ಟ್ ಸೈಡ್ ಸ್ಟ್ಯಾಂಡ್ ರಿಮೂವ್ ಮಾಡಿರ್ಬೇಕು. ಓಕೆ, ಇವಾಗ ನೋಡಿ ಪ್ಲೀಸ್ ರಿಸ್ಟ್ರಿಕ್ಟ್ ದ ಸೈಡ್ ಸ್ಟ್ಯಾಂಡ್ ಅಂತ ಬರ್ತಾ ಇದೆ ಇಲ್ಲಿ. ಸೊ ಇದನ್ನ ನಾನು ಸೈಡ್ ಸ್ಟ್ಯಾಂಡ್ ತೆಗೆದ್ರೆ ಮಾತ್ರ ಇದನ್ನ ತೆಗೆದೆ. ಸೊ ಇವಾಗ ಇದು ಹೋಯ್ತು. ಇವಾಗ ಜಸ್ಟ್ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಡಿ ಸ್ಟಾರ್ಟ್ ಆಯ್ತು. ಓಕೆ, ಗಾಡಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಟೆಸ್ಟಿಗೆ ಹೋಗೋಣ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.